ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ನಮಸ್ತೆ, ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನಿಮಗೆಲ್ಲರಿಗೂ ಜೀವಯಾನ ನನ್ನ ಈ ಬ್ಲಾಗಿನಲ್ಲಿ ಆರಂಭವಾಗಿರುವ ಅವೇಕನಿಂಗ್ ವಿತ್ ಕೃಷ್ಣ ಅಂಡರ್ಸ್ಟ್ಯಾಂಡಿಂಗ್ ದ ಗೀತಾ, ಕೃಷ್ಣನ ಅರಿವು ಭಗವದ್ಗೀತೆಯ ಅರ್ಥಯಾನ ಈ ಸರಣಿಗೆ ಸುಸ್ವಾಗತ. ಎಂದಿನಂತೆ ಇಂದು ಈ ಸಂವಾದದಲ್ಲಿ ಭಾಗಿಯಾಗಲು ನನ್ನೊಂದಿಗೆ ಬಂದಿದ್ದಾರೆ ತಂದೆಯವರಾದ ಪ್ರೊಫೆಸರ್ GN ಭಟ್ ಅವರು. ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ವೀಕ್ಷಕರಾದ ನಿಮಗೆಲ್ಲರಿಗೂ ಸ್ವಾಗತ. ನೇರವಾಗಿ ಪ್ರಶ್ನೆಯತ್ತ ಹೊರಡೋಣ. ಅಪ್ಪ, ಈ ಸಾಂಖ್ಯ ಯೋಗದ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. ಈ ಸಾಂಖ್ಯ ಯೋಗದಲ್ಲಿ ಸಾಂಖ್ಯ ಅಂದರೆ ಜ್ಞಾನ ಎಂದು ತಿಳಿದುಕೊಂಡೆವು. ಈ ಜ್ಞಾನದ ಕುರಿತು ಹೇಳ್ತಾ, ಅದರ ಮಹತ್ವವನ್ನು ಹೇಳ್ತಾ, ಅಂತಿಮ ಹಂತದಲ್ಲಿ ಯೋಗದ ಇದರಲ್ಲಿ ಕರ್ಮಯೋಗದ ಕುರಿತು ಪ್ರಸ್ತಾಪವನ್ನು ಕೃಷ್ಣ ಮಾಡುತ್ತಾ ಹೋಗುತ್ತಾನೆ. ಇದರ ಕುರಿತು ಗೊಂದಲಗಳಿವೆ. ಜ್ಞಾನ ಯೋಗದ ಜೊತೆಗೆ ಕರ್ಮಯೋಗವನ್ನು ಹೇಗೆ ತಂದ ಕೃಷ್ಣ ಅಂತ ಕೆಲವರು ಗೊಂದಲವನ್ನು ವ್ಯಕ್ತಪಡಿಸಿದ್ದಾರೆ. ಇದರ ಕುರಿತು ನಿಮ್ಮ ಅನಿಸಿಕೆ ಏನು? ಶ್ರೀ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಹಿಂದಕ್ಕೆ ಇದೇ 2ನೇ ಅಧ್ಯಾಯದಲ್ಲಿ ಯಾಮಿಮಾಂ ಪುಷ್ಪಿತಾಂ ವಾಚಂ ಅನ್ನುವ ವಾಕ್ಯವನ್ನು ನಾವು ಕೇಳಿದ್ದೇವೆ. ಅದರೊಳಗೆ ಸಹಜವಾಗಿ ಕರ್ಮ ಫಲಗಳ ಬಗ್ಗೆ, ವಿಶೇಷವಾಗಿ ಕಾಮ್ಯ ಕರ್ಮಗಳ ಬಗ್ಗೆ ಎಲ್ಲರಿಗೂ ಆಸಕ್ತಿ ಇರ್ತದೆ. ಅದನ್ನು ನಿಮಗೆ ಯಾವ ಅಪೇಕ್ಷೆ ಉಂಟೋ ಅದನ್ನು ಸಿದ್ಧಿಸ್ಕೊಳ್ಳಿಕ್ಕೆ ಅದನ್ನು ಮಾಡಿ ಅಂತ ಹೇಳಿದ್ದಾರೆ. ಆದರೆ ಆ ಗುಣವನ್ನು ನೀನು ಬಿಟ್ಟು ಅವನು ನಿಸ್ತ್ರೈಗುಣ್ಯೋ ಅಂತ ಹೇಳಿದ. ಅಂದರೆ ಆ ಥರದ ಆಕರ್ಷಣೆಯ ಗುಣ, ಫಲಾಪೇಕ್ಷೆಯಾದ ಕರ್ಮಗಳನ್ನು ಮಾಡಬೇಡ ಅಂತ ಹೇಳಿದ್ದ. ಇವನದು ಫಲಾಪೇಕ್ಷೆ ಆಯಿತು. ಅಂದರೆ ಕುಲಧರ್ಮವನ್ನು ನೋಡಿಸ್ಲಿಕ್ಕಾಗಿ ಅದು ಯುದ್ಧವನ್ನು ಬಿಡೋದು ಒಂದು ರೀತಿಯ ಫಲಾಪೇಕ್ಷೆ. ಪಾಪ ಬರ್ತದೆ ಅನ್ನುವ ಭಯದಿಂದ ಯುದ್ಧ ಮಾಡದೆ ಹೋಗೋದು ಒಂದು ರೀತಿಯ ಅದು ಫಲಾಪೇಕ್ಷೆ ಆಗಿರ್ತದೆ. ಧರ್ಮದ ಬಗ್ಗೆ ಅವನಿಗೆ ತಿಳುವಳಿಕೆ ಇಲ್ಲದೆ ಹೋದಿದ್ದರಿಂದ ಸ್ವಧರ್ಮದ ಪಿಚಾವೇಕ್ಷ್ಯ ಅನ್ನೋದು ಹೇಳಿದ್ದಾನೆ. ಸ್ವಧರ್ಮವನ್ನು ಮಾಡು ನೀನು. ಪರಧರ್ಮ ಅಂತಂದರೆ ನಿಜವಾಗಿ ಸನ್ಯಾಸಕ್ಕೆ ಅವನು ಹೇಳ್ತಾ ಇರುವಂಥದ್ದು, ಎಲ್ಲ ಬಿಟ್ಟು ಹೋಗ್ತೇನೆ ಅಂತ ಹೇಳೋದು. ಅದು ಅಷ್ಟು ತಾತ್ಕಾಲಿಕವಾದ ನಿನ್ನ ಮನೋಭಾವ. ಇದು ಮಾನಸಿಕ ದೌರ್ಬಲ್ಯದಿಂದ ಹುಟ್ಟಿದ ವೈರಾಗ್ಯ, ಅರ್ಥ ಹೊರತು ಸ್ಥಿರವಾದ ಮನಸ್ಸಿಂದ ಹುಟ್ಟಿದ ವೈರಾಗ್ಯ ಅಲ್ಲ ಅಂತ ಸ್ಪಷ್ಟಪಡಿಸಿದ್ದಾನೆ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮ ಫಲಹೇತುರ್ಭೂಃ ಮಾತೆ ಸಂಗೋಸ್ತ್ವ ಕರ್ಮಣಿ. 4 ವಿಭಾಗದಲ್ಲಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂತ ನೋಡಿದಾನ. ಕರ್ಮಣಿ ಏವ ಅಧಿಕಾರ. ಕರ್ಮಣಿ, ಕರ್ತವ್ಯದಲ್ಲಿ ಮಾತ್ರ ನಿನಗೆ ಹಕ್ಕು, ಅಧಿಕಾರ ಇದೆ. ನ ಫಲೇಷು ಕದಾಚನ ನ ಫಲೇಷು, ಎಂದಿಗೂ ಫಲದಲ್ಲಿ ನಿನಗೆ ಹಕ್ಕೊತ್ತಾಯ ಮಾಡುವ ಹಾಗಿಲ್ಲ. ನಾವೇ ಆಲೋಚನೆ ಮಾಡುವ. ಈಗ ಉದಾಹರಣೆಗೆ ಕರ್ಮಣಿಯೇವ ಅಧಿಕಾರ, ಪರೀಕ್ಷೆಗೆ ಚೆನ್ನಾಗಿ ಅಧ್ಯಯನ ಮಾಡೋದು ನನ್ನ ಹಕ್ಕು. ಹಾಗೆಯೇ ಅವರು ಚೆನ್ನಾಗಿ ಬೋಧನೆ ಮಾಡೋದು ಕೂಡ ಅವನ ಹಕ್ಕು, ಅದು ಶಿಕ್ಷಕರಿದ್ದು. ಇಲ್ಲೊಂದು ಸಮನ್ವಯವೂ ಇರಬೇಕಾಗ್ತದೆ. ಅವನು ಹೇಳ್ತಾನೆ, ಇವರು ಕೇಳಬೇಕು, ಅವನಿಗೆ ಅರ್ಥ ಆಗಿದೆಯಾ ಅಂತ ನೋಡಬೇಕು, ಅರ್ಥ ಆಗುವಾಗ ಹೇಳಬೇಕು ಅನ್ನೋದು ಇದೆ. ಹಾಗೆ ಅರ್ಥ ಆಗುವ ಹಾಗೆ ನಾನು ಕೂಡ ಏಕಾಗ್ರತೆಯಿಂದ ಕೇಳಬೇಕು ಅನ್ನೋದು ಇದೆ. ಈ ಸಮತ್ವ ಬೇಕಾಗ್ತದೆ ಅಲ್ಲಿ ಒಂದು ವಿದ್ಯಾರ್ಥಿ ಮತ್ತು ಶಿಕ್ಷಕನಿಗೆ ಸಂಬಂಧಪಟ್ಟು. ಹಾಗೆ ತಾನು ಚೆನ್ನಾಗಿ ಕೇಳಿದ್ದೇನೆ, ತಾನು ಚೆನ್ನಾಗಿ ಕಲಿಸಿದ್ದೇನೆ, ಯಾಕೆ 100ಕ್ಕೆ 100 ಬರಲಿಲ್ಲ ಅಂತ ಒಂದು ಆತಂಕ ಪಡಬಹುದು ಅಷ್ಟೇ ಹೊರತು ಆ ಹಕ್ಕನ್ನು ಸ್ಥಾಪಿಸುವಂಥ ನಿನಗಲ್ಲ. ಹಿಂದಕ್ಕೆ ಹೇಳಿದ್ದೇನೆ, ಒನ್ ಶುಡ್ ನಾಟ್ ಸಿಟ್ ಅಪಾನ್ ದ ಜಡ್ಜ್ಮೆಂಟ್ ಅಂತ. ಕೆಲಸ ಮಾಡುವವನು ಅವನೇ, ನಿರ್ಣಯ ಕೊಡುವವನು ನ್ಯಾಯಾಧೀಶನೂ ಅವನೇ ಆಗಬೇಕು, ವಕೀಲನೂ ಅವನೇ, ನ್ಯಾಯಾಧೀಶನೂ ಅವನೇ ಅಂತಂದರೆ ಹೇಗಾಗ್ತದೆ? ಇದು ಲೋಕದಲ್ಲಿ ಅದು ಸಾಧ್ಯ ಇಲ್ಲ. ಹಾಗಂತ ಹೇಳಿ ಮಾ ಕರ್ಮ ಫಲಹೇತು, ನೀನು ಕರ್ಮ ಮಾಡಬೇಕಿದ್ರೆ ಫಲೋದ್ದೇಶದಿಂದ ಮಾಡಬೇಡ. ಅಧಿಕಾರ ಇಲ್ಲದೆ ಹೋದದ ಬಗ್ಗೆ ನೀನು ಆಬ್ಜೆಕ್ಟಿವಿಟಿ ಅಂತ ಇರಬೇಕು, ಸಕಾರಾತ್ಮಕವಾಗಿ ಮಾಡಬೇಕು, ನಿರಾಸಕ್ತಿಯಿಂದ ಮಾಡಬಾರ್ದು. ಮುಂದೆ ಕೊನೆಯ ಪಾತ್ರದಲ್ಲಿ ಹೇಳ್ತಾರೆ, ಮಾತೆ ಸಂಗಹಾತು ಅಕರ್ಮಣಿ. ಫಲವೇ ಇಲ್ಲದೆ, ಏನೋ ಉದ್ದೇಶ ಇಲ್ಲದೆ ನಾನು ಯಾಕೆ ಕೆಲಸ ಮಾಡಬೇಕು ಅಂತ ಕೇಳಿದರೆ ಹಾಗಲ್ಲವೇ ಅಲ್ಲ. ಅಕರ್ಮಣಿ, ಹಾಗಾಗಿ ಯಾಕೆ ಕೆಲಸ ಮಾಡಬೇಕು ಅಂತ ಉದಾಸೀನ ಮಾಡಬಾರ್ದು. ಅಕರ್ಮಣಿ, ಕೆಲಸ ಮಾಡದೇ ಹೋದೋದ್ರಲ್ಲಿ, ಕರ್ಮ ಮಾಡದೇ ಹೋದದ್ರಲ್ಲಿ ನೀನು ಸಂಘ ಇಟ್ಕೊಳ್ಬಾರ್ದು, ಅಂದರೆ ಅದರ ಬಗ್ಗೆ ಆಸಕ್ತಿ ಇಟ್ಕೊಳ್ಬಾರ್ದು. ಮಾತೆ ಸಂಘ
ಮತ್ತು ಅಕರ್ಮಣಿ. ಕೆಲಸ ಮಾಡದೇ ಹೋದದ್ರಲ್ಲಿ ಆಸಕ್ತಿ ಇಟ್ಕೊಳ್ಬಾರ್ದು ನಿನಗೆ. ಅಂದರೆ ನೀನು ಅದ್ರ ಬಗ್ಗೆ ಉದಾಸೀನವಾಗಿ ಕೆಲಸ ಮಾಡಬಾರ್ದು ಅನ್ನೋದ್ರ ಬಗ್ಗೆ ನೀನು ಉದಾಸೀನ ಇಟ್ಕೊಳ್ಬಾರ್ದು. ಹಾಗಾದ್ರೆ ಹೇಗೆ ಮಾಡಬೇಕು ಅನ್ನೋದನ್ನು ಮುಂದಿನ ಶ್ಲೋಕದಲ್ಲಿ 48ನೇ ಶ್ಲೋಕದಲ್ಲಿ ಹೇಳ್ತಾನೆ. ಯೋಗಸ್ಥ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಧನಂಜಯ ಸಿದ್ಧ್ಯೋ ಸಮೋ ಭೂತ್ವಾ ಸಮತ್ವಂ ಯೋಗ ಉಚ್ಯತೆ. ಈ 4ನೇ ಪಾದದ್ದು ಬಹಳ ಪ್ರಸಿದ್ಧ. ಕರ್ಮಣ್ಯೇವ ಅಧಿಕಾರ ಅಂತೇನೋ ಕರ್ಮಣಿ ಏವ ಅಧಿಕಾರ ಅಂತಿದೆಯೋ ಹಾಗೆಯೇ ಸಮತ್ವಂ ಯೋಗ ಉಚ್ಯತೆ. ಯೋಗ ಅಂದ್ರೇನು? ಎರಡನ್ನು ಹೊಂದಿಸಿಕೊಂಡು ಇರುವಂತಹದ್ದು. ಅದು ಆತ್ಮ ಪರಮಾತ್ಮಂದು ಸಂಯೋಗ ಅಂತ ಹೇಳೋದು ಅಂದರೆ ಒಂದೇ ಅಂತ ಗೊತ್ತಾಗುವಂಥದ್ದು. ಅಲ್ಲಿವರೆಗೆ ಜೋಡಿಸೋದು ಅಂತ ಇಟ್ಕೊಳ್ಳೋದು. ಜೋಡಿಸ್ಲಿಕ್ಕೆ ಬಹಳ ಪ್ರಯತ್ನ ಮಾಡಿ ನೋಡಿದ್ರೆ ನಾನು ಜೋಡಿಸೋದೇನಿದೆ, ಎರಡೂ ಒಂದೇ ಅಂತ. ಈ ಉದಾಹರಣೆಗೆ ನದಿ ನೀರು ಬೇರೆ, ಸಮುದ್ರ ನೀರು ಬೇರೆ ಅಂತ ಹೇಳುವ ಒಂದು ಹಂತದವರೆಗೆ ನೋಡ್ತಾ ಹೋಗ್ಬೋದು. ಕೊನೆಗೆ ಸಮುದ್ರ ಸೇರಿ ಆಗಿ ಅದು ಸ್ವಲ್ಪ ಇನ್ನು ಮುಂದಕ್ಕೆ ಹೋದ್ಮೇಲೆ ಅಲ್ಲಿ ಎಲ್ಲಿ ಕಾಣ್ತದೆ? ಜೋಡಿಸುವವರೆಗೆ ಮಾತ್ರ ಅದು. ಅದಕ್ಕೆ ಕೂಡೋದು, ಕೂಡ್ಲಿ, ಕೊಂಡ್ಲಿ ಈ ಶಬ್ದಗಳೆಲ್ಲ ಹಾಕಿ ಬರ್ತಾ ಇರೋದು. ಹೇಗೆ ಯೋಗಸ್ಥ ಕುರು ಕರ್ಮಾಣಿ. ಆ ಯೋಗಸ್ಥ ಅಂತಂದರೆ ಸಮತ್ವ. ಯೋಗಸ್ಥ ಅಂದ್ರೆ ಏನು? ಸಮವಾಗಿ ನೋಡೋದು. ಸಮವಾಗಿ ನೋಡೋದು ಅಂದ್ರೇನು? ಹಿಂದಕ್ಕೆ ಹೇಳಿದ್ದೇನೆ. ಸುಖ ದುಃಖಗಳನ್ನು ಸಮವಾಗಿ ನೋಡೋದು, ಜಯ ಅಪಜಯಗಳನ್ನು ಸಮಾನವಾಗಿ ನೋಡೋದು, ಜೀವನದಲ್ಲಿ ಬರುವಂತಹ ಕಷ್ಟ ಸುಖಗಳನ್ನು ಸಮವಾಗಿ ಭಾವಿಸೋದು. ಕಷ್ಟ ಇದೆ, ಆಗೋದಿಲ್ಲ ಅಂತ, ಆದರೆ ಅದನ್ನು ಸಮವಾಗಿ ನಾವು ಭಾವಿಸಿದಾಗ ಮನಸ್ಸು ಸಮವಾಗಿರ್ತದೆ. ಅದೇ ಜೀವನದ ಇಡೀ ಪ್ರಯತ್ನ. ಮನಸ್ಸನ್ನು ಸ್ಥಿರವಾಗಿ ಇಟ್ಟುಕೊಳ್ಳುವಂಥದ್ದೇ ಇಡೀ ಜೀವನದ. ಹಾಗಾಗಿ ಕರ್ಮಯೋಗದ ಕೊನೆಗೆ ಪ್ರಶ್ನೆ ಕೇಳೋದು ಅನಿವಾರ್ಯ ಆಯಿತು ಅರ್ಜುನಿಗೆ. ಸ್ಥಿತಪ್ರಜ್ಞ ಹೇಗೆ ಮಾತಾಡ್ತಾನೆ, ಹೇಗೆ ಹೋಗ್ತಾನೆ ಅಂತ. ಅಂದರೆ ಅವನ ನಡೆ ಯಾವನನ್ನು ಇವನು ಸ್ಥಿತಪ್ರಜ್ಞ ಅಂತ ಗುರುತಿಸ್ಬೋದು ಅಂತ ಅವನು ಕೇಳ್ತಾ ಇರುವಂಥದ್ದು. ಈ ಫಲೋದ್ದೇಶದಿಂದ ಕೆಲಸ ಮಾಡೋರು ಶತಜಿಪುಣರು ಅಂತ. ಅವರು ಈ ನಿಸರ್ಗ ಪರಿಸರ ರೀತಿ ಕೆಲಸ ಮಾಡೋರಲ್ಲ. ಹಾಗಾದರೆ ಮಳೆ ಬೆಳೆ ಇದೆಲ್ಲ ಏನು? ಯಾವ ಫಲದ ಉದ್ದೇಶದಿಂದ ಬೆಳಕು ಬೀಳೋದು, ಶೀತೋಷ್ಣಗಳಾಗೋದು ಅಂತ ಕೇಳಿದರೆ ಉದ್ದೇಶ ಪ್ರಶ್ನೆ ಅಲ್ವೇ ಇಲ್ಲ. ಯಾರ್ಯಾರು ಬೆಳಕು ತಗೊಳ್ತಾರೋ, ಬೆಳಕು ದುರುಪಯೋಗ ಪಡ್ಕೊಳ್ತಾರೋ ಗೊತ್ತಿಲ್ಲ. ಸೂರ್ಯ ಬೆಳಕು ಆಗುವಂತಹದ್ದು ಅವನ ಸ್ವಭಾವ, ಅಥವಾ ಪ್ರಕಾಶ ಬೆಳಕು ಕೊಡುವಂತಹದ್ದು ಬೆಳಕಿನ ಸ್ವಭಾವ, ಕತ್ತಲೆಯನ್ನು ಕೊಡುವಂಥದ್ದು ಕತ್ತಲೆಯ ಸ್ವಭಾವ. ಹೊರತು ಅವರವರಕ್ಕೆ ಸಂಬಂಧಪಟ್ಟು ಕರ್ತವ್ಯ ಮಾಡ್ತಾರೆ ಅಷ್ಟೇ ಹೊರತು ಇವರು ಸರಿ ಮಾಡ್ಕೊಳ್ತಾರೋ ಇಲ್ವೋ, ಇವರು ದುರುಪಯೋಗ ಮಾಡ್ಕೊಳ್ತಾರೋ ಇಲ್ವೋ, ಹಾಗೆ ಹೀಗೆ ಅಂತಲ್ಲ. ಒಂದು ಬ್ರಿಡ್ಜ್ ಕಟ್ಟುವಂತಹದ್ದು ಅನುಕೂಲಕ್ಕಾಗಿ ಅಂತ. ಅಯ್ಯೋ ದುಷ್ಟರು ಇದ್ರೊಳಗೆ ಹೋಗ್ಬೋದು, ಕಳ್ಳಕಾಕರು ಹೋಗ್ಬೋದು, ಒಳ್ಳೆಯದಕ್ಕೂ ಉಪಯೋಗ ಆಗ್ತದೆ ಅಂತ ನಾವು ಇಟ್ಕೊಳ್ಬೇಕು. ಈಗ ಆಯೆ ಇದ್ದ ಹಾಗೆ ಕತ್ತಿ ಕೈಯಲ್ಲಿ ಇರ್ತದೆ, ಅದನ್ನು ಹೇಗೆ ಉಪಯೋಗಿಸ್ಕೊಳ್ಬೇಕು ಅನ್ನೋದು ಇರಬೇಕು ಅಷ್ಟೇ ಹೊರತು ಕತ್ತಿಯೇ ಬೇಡ ಅನ್ನೋದಲ್ಲ. ಆದರೆ ಮಗುವಿಗೆ ಕತ್ತಿ ಕೊಡಬಾರ್ದು, ಯಾಕೆಂದರೆ ಅಲ್ಲಿ ವಿವೇಕ ಇರ್ತದೆ. ಅಥವಾ ಹುಚ್ಚನಿಗೋ ಕುಡುಕನಿಗೋ ಕೊಡಬಾರ್ದು, ಅದು ಅವಿವೇಕ ಇರ್ತದೆ ಅಂತ. ಈ ವಿವೇಕಿಯಾಗಿ ಆಯುಧವನ್ನು, ಅಸ್ತ್ರವನ್ನು, ಕರ್ಮವನ್ನು ಉಪಯೋಗಿಸ್ಕೊಳ್ಬೇಕು ಅಂತ. ಹಾಗಾಗಿ ಫಲೋದ್ದೇಶದಿಂದಲೇ ಕೆಲಸ ಮಾಡೋದುಂಟಲ್ಲ, ಅವರು ವೆರಿ ಮೈಸರ್ಸ್, ನಾಟ್ ಇವನ್ ಸ್ಪೆಂಡಿ ಥ್ರಿಫ್ಟ್ ಅಂತ. ಅವರು ಜಿಪುಣರು. ಅವರು ಬುದ್ಧಿಯುಕ್ತೋ ಜಹಾತೀಹ ಉಭೇ ಸುಕೃತ ದುಷ್ಕೃತೆ ತಸ್ಮಾತ್ ಯೋಗಾಯ ಯುಜ್ಯಸ್ವ. ಈ ಸಮತ್ವಕ್ಕೆ ನೀನು ನಿನ್ನ ಕರ್ಮವನ್ನು ಹೊಂದಿಸಿಕೊಂಡು ಮಾಡುವಂತಹದರಲ್ಲಿ ಕುಶಲತೆ ಇದೆ. ಅಲ್ಲಿ ಕುಶಲತೆ ಅಂದರೆ ಇಲ್ಲಿ ಏನು ಕೌಶಲ್ಯ ಅಂದರೆ ಸ್ಕಿಲ್ ಅಂತಲ್ಲ. ಸ್ಕಿಲ್ ಅಂದರೆ ಇಲ್ಲಿ ಯಾವುದು ಅಂತ ಕೇಳಿದರೆ ಡಿಸ್ಕ್ರಿಮಿನೇಟಿವ್ ಮೈಂಡ್, ಅಂದರೆ ವಿವೇಕ, ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ನೋಡಿಕೊಂಡು ಅದನ್ನು ಸರಿ ತಪ್ಪುಗಳನ್ನು ವಿವೇಚನೆ ಮಾಡಿಕೊಂಡು ಸಮತ್ವ ಭಾವದ ಯೋಗದೊಡನೆ ನೀನು ಯುದ್ಧ ಮಾಡು. ಯೋಗಕ್ಕೆ ಹೊಂದಿಸಿಕೊಂಡು ಕರ್ಮ ಮಾಡು. ಸ್ಥಿತಪ್ರಜ್ಞನ ಲಕ್ಷಣ ಏನು ಅಂತ ಕೇಳ್ತಾನೆ ನೋಡಿ. ಇದು ಸಾಂಖ್ಯ. ಸ್ಥಿತಪ್ರಜ್ಞವಾಗಿರ್ತ ಮನಸ್ಸು ಒಂದು ಕೇವಲ ಮನಸ್ಸಲ್ಲ, ಪ್ರಜ್ಞೆಯೇ, ಪ್ರಕೃಷ್ಟ ಜ್ಞಾನ ಏನು ನೆಲೆಯಾಗಿ ಸ್ಥಿರವಾಗಿ ನಿಂತಿದೆಯೋ ಅವನು ಹೇಗಿರ್ತಾನೆ ಹಾಗಾದರೆ ಅಂತ. ಇದು ಜ್ಞಾನಯೋಗ ಸಾಂಖ್ಯ ಅಲ್ವಾ? ಹಾಗಾಗಿ ಕೇಳಲಿಕ್ಕೆ ಹೋಗ್ತಾನೆ. ಅದರೊಳಗೆ ಒಂದು ಶ್ಲೋಕವನ್ನು ನೀವು ಕೇಳ್ತಾ ಇದ್ದೀರಿ ಅದಕ್ಕೆ ಸಂಬಂಧಪಟ್ಟು. ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತಿ ಸಂಯಮಿ ಯಸ್ಯಾಂ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನೇಯೇ. ಸರ್ವಭೂತಾನಾಂ ಯಾ ನಿಶಾ, ಸಕಲ ಜೀವಿಗಳಿಗೂ ಯಾವುದು ರಾತ್ರಿಯೋ ಆಗ ತಸ್ಯಾಂ ಸಂಯಮಿ ಜಾಗರ್ತಿ,
ಅಂದರೆ ಸಂಯಮಿ ಎಚ್ಚರದಿಂದ ಇರ್ತಾನೆ ಅಂದರೆ ಅರ್ಥ ಏನಾಯಿತು? ಸಂಯಮ ಇಲ್ಲದೆ ಹೋದವರು ಎಚ್ಚರದಲ್ಲಿ ಇರೋದಿಲ್ಲ ಅಂತಾಯಿತು. ಮುನಿ ಅಂದರೆ ಮೌನವಾಗಿರುವಂಥ, ಮೌನ ಅಂದರೆ ಮಾತು ಮಾತ್ರ ಆಡದೆ ಹೋದವನು ಅಂತಲ್ಲ, ಇಂದ್ರಿಯಗಳು ಎಲ್ಲ ಶಾಂತವಾಗಿರುವಂಥವು. ನಾವೆಲ್ಲ ಇಂದ್ರಿಯಗಳು ಹೇಳಿದ ಹಾಗೆ ಕೇಳುವವರು, ಅವರು ಹೇಳಿದ ಹಾಗೆ, ಅವನ ಆತ್ಮ ಹೇಳಿದ ಹಾಗೆ ಇಂದ್ರಿಯಗಳು ಕೇಳ್ತಾರೆ. ಸ್ತಬ್ಧ ಅಂದರೆ ಸ್ತಬ್ಧವಾಗಿರ್ತವೆ. ನೋಡಿ, ಹಗಲು ರಾತ್ರಿ ಅಂದರೆ ಏನರ್ಥ? ಬೆಳಕು ಮತ್ತು ಕತ್ತಲೆ. ಆಗ ನಾವು ಹಗಲು ರಾತ್ರಿ ಅಂತ ಹೇಳ್ತೇವೆ. ನಾವೆಲ್ಲ ಅಂದರೆ ಈ ಸಂಯಮ ಇಲ್ಲದೆ ಹೋದವರು ಎಲ್ಲರೂ ಕೂಡ ಐಹಿಕ ಸುಖೋಪಭೋಗಗಳಿಗೆ ಸಂಬಂಧಪಟ್ಟು ಕಾರ್ಯನಿರತರಾಗಿರ್ತೇವೆ. ನಮಗೆ ಅದು ಬೇಕು, ಇದು ಬೇಕು, ಸಂಸಾರದಲ್ಲಿ ದುಃಖ ಬರಬಾರದು, ಸುಖ ಇರಬೇಕು, ಏನೇನೋ ಪಡಿಬೇಕು ಅಂತ ಲವಲವಿಕೆ ಚಟುವಟಿಕೆಯಿಂದ ಇರ್ತೇವೆ ನಾವು. ಇದನ್ನು ಅಜ್ಞಾನ ಅಂತ ಹೇಳ್ತಾರೆ. ಇದನ್ನು ತತ್ವಾರ್ಥದಲ್ಲಿ ಅವಿದ್ಯೆ ಅಂತ ಹೇಳ್ತಾರೆ. ಆ ವಿದ್ಯೆಗೆ ಸಂಬಂಧಪಟ್ಟು ಮತ್ತೆ ಹೋಗುವ, ಇದು ತುಂಬ ವಿವರಣೆ ಕೊಡೋದಿಲ್ಲ. ಆದರೆ ಮುನಿಗದ ಅಗತ್ಯ ಇಲ್ಲ. ಅವನು ಇದಕ್ಕಾಗಿ ಯಾವುದು ನಡೆಸ್ತಾ ಇಲ್ಲದೆ ಹೋದವನು, ಹಾಗಾಗಿ ಅವನು ಮೌನವಾಗಿರ್ತಾನೆ. ಮುನಿ ಅಂದ್ರೆ ಋಷಿ ಅಲ್ಲ. ಇಲ್ಲಿ ಮುನಿ ಅಂದರೆ ಸಂಯಮಿ, ಇಂದ್ರಿಯ ನಿಗ್ರಹ ಇರುವವನು. ಕೆಲವು ಕಡೆಗೆ ಋಷಿ ಅಂತ ತಗೊಳ್ಬೋದು. ಇವನು ಸನ್ಯಾಸಿ ಆಗಿರಬೇಕು, ಸನ್ಯಾಸಿಯೂ ಆಗಿರ್ಬೋದು, ಆಗದೇನೂ ಇರಬಹುದು. ಜ್ಞಾನಿಯಾದವನು ನಮ್ಮ ಈ ಕರ್ಮಗಳಿಂದ ವಿಮುಖ ಅವನು, ಅಥವಾ ನಾವು ಆ ಕರ್ಮಗಳಿಗೆ ನಾವು ಸುಮುಖರಲ್ಲ. ಇಂದ್ರಿಯ ಸಂಯಮ ಇದ್ದು ಯಾರಿರ್ತಾರೋ ಅವರು ಇದರ ಬಗ್ಗೆ ಮೌನವಾಗಿರುವಂತಹ ಮುನಿಗಳು. ಅದರಿಂದ ನಿಜವಾದ ಅಂಧಕಾರ ಯಾವುದು ಅಂತ ಕೇಳಿದರೆ, ಸಂಯಮ ಇಲ್ಲದೆ ಹೋಗಿರುವ ಇಂದ್ರಿಯಗಳು ಹೇಳಿದ ಹಾಗೆ ಕೇಳಿಕೊಂಡು ಹೋಗುವಂತಹ ಜೀವನ, ಇದು ಅಜ್ಞಾನ, ಇದು ರಾತ್ರಿ ಕತ್ತಲು. ಇಂದ್ರಿಯಗಳನ್ನು ವಶದಲ್ಲಿ ಇಟ್ಟುಕೊಂಡು ಯಾವನೋ ಜೀವನ ಯಾಪನೆ ಮಾಡ್ತಾ ಇರ್ತಾನೋ, ಜ್ಞಾನಿಯೋ ಮುನಿಯೋ, ಅವನಿಗೆ ಈ ಲೌಕಿಕವಾದ ಎಲ್ಲ ಜೀವಿಗಳ ಕರ್ಮವುದು ಅದು ಅಂಧಕಾರ, ರಾತ್ರಿಯಾಗಿ ಕಾಣ್ತದೆ. ನಾವು ಎದುರುಗಡೆ ನೋಡುವ ಸೂರ್ಯಪ್ರಕಾಶನ ಬೆಳಕು ಅಂತ ಹೇಳ್ತೇವೆ. ಆದರೆ ಅವನಿಗೆ ಬಾಹ್ಯಕ್ಕಿಂತ ಆತ್ಮಜ್ಞಾನ, ಆತ್ಮಪ್ರಕಾಶ ಯಾವುದಿದೆ ಅದರ ಬಗ್ಗೆ ಅವನು ಹೇಳ್ತಾ ಇರೋದು. ಕಿಂ ಜ್ಯೋತಿಸ್ತವ ಭಾನುಮಾನ ಹನಿಮೆ ಅನ್ನೋ ಒಂದು ಪ್ರಸಿದ್ಧವಾದ ಶಂಕರಾಚಾರ್ಯ ಶ್ಲೋಕ ಇದೆ. ಕೊನೆಗೆ ಗೊತ್ತಾಗ್ತದೆ, ಓ ನಾನೇ ಅವನು ಅಂತ ಹೇಳೋದು. ಅಲ್ಲಿವರೆಗೆ ಗೊತ್ತಾಗ್ತಾ ಇಲ್ಲ. ಇದು ಎಲ್ಲ ಇಂದ್ರಿಯಗಳ ನಿಗ್ರಹಗಳನ್ನು ಮಾಡಿ ಅಂತಃಕರಣವನ್ನು ಶುದ್ಧವಾಗಿಟ್ಕೊಂಡು ನಂತರ ಒಳಗಡೆಗೆ ಹೋದಾಗ ಅದು ಆ ಪ್ರಕಾಶ, ಸ್ವಯಂ ಪ್ರಕಾಶ ಅಂತ ಹೆಸರು. ಅದಕ್ಕೆ ಸ್ವಾನಂದ ತೃಪ್ತಿ ಎಂದು ಕೂಡ ಹೇಳ್ತಾರೆ. ನಮಸ್ಕಾರ, ಧನ್ಯವಾದಗಳು. ಸರಣಿಯ ಮುಕ್ತಾಯಕ್ಕೆ ಬಂದಿದ್ದೇವೆ. ನಿಮ್ಮ ಗೊಂದಲ ಮತ್ತು ಪ್ರಶ್ನೆಗಳೇನಿದ್ದರೂ ಮುಕ್ತವಾಗಿ ಕೇಳಬಹುದು. ಎತ್ತಿಕೊಂಡು ಚರ್ಚಿಸುತ್ತೇವೆ. ಮತ್ತೊಂದು ಸರಣಿಯ ಜೊತೆ ಭೇಟಿಯಾಗೋಣ. ಧನ್ಯವಾದ. ನಮಸ್ಕಾರ. ಓ ನಮಃ.